ಮಳೆ 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 ಈಗ ಎಲ್ಲಿ ನೋಡಿದ್ರು ಎತ್ತ ನೋಡಿದ್ರು ಮಳೆಯದ್ದೇ ಸದ್ದು. ಮಳೆಯ ಜೊತೆಗೆ ಗಾಳಿ ಸೇರಿ ಬಿರುಗಾಳಿಯಾಗಿ ಪರಿವರ್ತನೆಯಾಗಿದ್ದು, ಮಳೆ ಹಾಗೂ ಬಿರುಗಾಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆದ ತರೇವಾರಿ ಮಾವಿನ ಫಸಲು ಗ್ರಾಹಕರ ಹೊಟ್ಟೆ ಪಾಲಾಗುವ ಬದಲು ಮಣ್ಣು ಪಾಲಾಗಿದೆ. ಮಾವು ಬೆಳೆದ ರೈತರು ಹಾಗೂ ವರ್ತಕರು ಯಾಕಾದ್ರೂ ಮಳೆ ಗಾಳಿ ಬಂತು ಅಂತ ಶಪಿಸುವಂತಾಗಿದೆ. ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬೀರಪ್ಪಹಳ್ಳಿ ಗ್ರಾಮದ ರೈತ ಗೌಡನವರ ದ್ಯಾವಪ್ಪ ಅವರು ಕಷ್ಟಪಟ್ಟು 10 ಎಕರೆ ಜಮೀನಿನಲ್ಲಿ ಮಾವು ಬೆಳೆದಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆ ಹಾಗೂ ಗಾಳಿಗೆ ತೋಟದಲ್ಲಿದ್ದ ಮಾವು ನೆಲಕ್ಕೆ ಉದುರಿದೆ. ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವೆಂದು ಅವಲತ್ತುಕೊಂಡರು. ಇದು ಬೀರಪ್ಪನವರ ಕಥೆಯಾದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 20,000ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಮಾವು ಬೆಳೆಯಲಾಗಿದೆ. ರಸಪುರಿ, ರಾಜಗಿರಿ, ಬೇನಿಶ್, ತೋತಾಪುರಿ, ಬಾದಾಮಿ, ಕೇಸರ್, ಅಮರಪಾಲಿ, ಖುದ್ದೂಸ್, ನೀಲಂ, ಮಲಗೋವಾ ಸೇರಿದಂತೆ ಹಲವಾರು ತಳಿಯ ಮಾವು ಮಣ್ಣು ಪಾಲಾಗಿದೆ. ಕೆಲವೆಡೆ ಮರದಲ್ಲಿ ಮಾವಿನ ಕಾಯಿಗಳಿಗೆ ಊಜಿ ರೋಗ ಬಂದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇರೋ ಬರೋ ಮಾವಿನ ಕಾಯಿಗಳನ್ನು ಮಾರುಕಟ್ಟೆಗೆ ತಂದರೆ ವರ್ತಕರು ಖರೀದಿಸುತ್ತಿಲ್ಲ. ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆ ಹಾಗೂ ಗಾಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳು ಸೇರಿದಂತೆ ಹೂ, ಹಣ್ಣು, ತರಕಾರಿ ಬೆಳೆಗಳು ಹಾಳಾಗುತ್ತಿವೆ. ಸನಾವುಲ್ಲ ಅಂತ ಸರ್, ಅದು ಮಾವಿನಕಾಯಿ ತಂದಿದ್ದೀವಿ, ಆಕ್ಷನ್ಗೆ ಹಾಕಿದ್ದೀವಿ. ರಸಪುರಿ, ರಾಜಗಿರ, ನಾಟಿ ಎತ್ಕೊಂಡು ಇದು ವಾಪಸ್ ಕಳಿಸ್ತಾ ಇದ್ದೀವಿ. ಯಾಕಂದರೆ ಇದು ಮಾರಾಟಕ್ಕೆ ಹೋಗಿಲ್ಲ. 20,000 ಲಾಸ್ ಆಗ್ತದೆ ಅದ್ರಾಗ. ಅದು ನೋಡೋಣ ಆಕ್ಷನ್ ಏನಾಗ್ತದೋ ಏನಿಲ್ವೋ ಅಂತ ನೋಡೋಣ ಕಾಯ್ಕೊಂಡಿದ್ದೀವಿ ಅಷ್ಟೇ. ಇದೆಲ್ಲ ಇವಾಗ ಅಲ್ಲಿ ಹೋಗಿ ಬಿಸಾಕಬೇಕಷ್ಟೇ. ಸರ್ ನಮ್ಮದು 13 ಎಕರೆ ಐತೆ. ಅದು ಇನ್ನೂ ನೋಡ್ಬೇಕು, ಇನ್ನೂ ಕಾಯಿ ಕಿಳಿಬೇಕು, ಎಲ್ಲ ನೋಡಬೇಕು, ಏನಾಗ್ತದೋ ಏನಿಲ್ವೋ ಅದು ನೋಡಬೇಕು. ಹಣ ನಮಗೂ ಬಂಡವಾಳ ಸರಿಯಾಗ ಒಂದು 3 ಲಕ್ಷ ಬಿದ್ದೈತೆ. ಅದು ಬರ್ತದೋ ಇಲ್ವೋ ಅದು ನೋಡಬೇಕು. ಈ ಥರ ಗಾಳಿ ಮಳೆ ಬಂದರೆ ಅದಷ್ಟೇ ಬಂಡವಾಳ ಫಸ್ಲೇ ಇಲ್ಲ. ಇವಾಗ ನೋಡಿ ಇಲ್ಲೇ ವಾಪಸ್ ತಗೊಂಡು ಹೋಗ್ತಾಯಿದ್ವಿ, ಆ ಥರ ಇದೆ. ಮಾವಂತೂ ಕಟಾವಿಗೂ ಮುನ್ನ ಮಳೆರಾಯನಿಗೆ ಬಲಿಯಾಗ್ತಿದೆ. ಇದರಿಂದ ವರ್ಷದಿಂದ ಕಷ್ಟಪಟ್ಟು ಶ್ರಮಿಸಿದ್ದ ರೈತರು ಕಂಗಾಲಾಗಿದ್ದಾರೆ. ತೌಡನಹಳ್ಳಿ ರಮೇಶ್ TM, CTV ನ್ಯೂಸ್, ಚಿಕ್ಕಬಳ್ಳಾಪುರ.